ನಟ ದರ್ಶನ್ ವಿರುದ್ಧ ಕೊಲೆ ಆರೋಪ ಪ್ರಕರಣ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಟ ಶಿವರಾಜ್ ಕುಮಾರ್ ಅವರು ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಹಣೆ ಬರಹ ಅದು ಏನ್ ಮಾಡೋದಕ್ಕೂ ಆಗಲ್ಲ. ನಾವು ಏನ್ ಮಾಡ್ತೀವಿ ಅದು ಸರಿನಾ ತಪ್ಪಾ ಅಂತ ನಾವು ಯೋಚಿಸಬೇಕಾಗುತ್ತೆ. ರೇಣುಕಾಸ್ವಾಮಿ ಫ್ಯಾಮಿಲಿ ದರ್ಶನ್ ಫ್ಯಾಮಿಲಿಗೆ ನೋವಾಗಿರುತ್ತೆ. ಕೊಲೆ ಮಾಡಿ ಒಳಗೆ ಹೋಗಿದ್ದಾರೆ ಅಂತ ಅಂದ್ರೆ ಒಂದ್ ಕಡೆ ದರ್ಶನ್ ಅವರ ಫ್ಯಾಮಿಲಿಗೆ ನೋವು, ಕೊಲೆ ಆದವರ ಅಂತ ಫ್ಯಾಮಿಲಿ ಕೂಡ ರೇಣುಕಾಸ್ವಾಮಿ ಫ್ಯಾಮಿಲಿಗೂ ನೋವಾಗಿರುತ್ತೆ. ನ್ಯಾಯ ಏನಿದೆಯೋ ನೋಡೋಣ, ಈಗ ಮಾತಾಡಿ ಪ್ರಯೋಜನ ಇಲ್ಲ. ಹಣೆ ಬರದಲ್ಲಿ ಇದ್ದಂಗಾಗುತ್ತೆ. ದರ್ಶನ್ ಜೈಲಿಗೆ ಹೋದ ವಿಚಾರಕ್ಕೆ ನಟ ಶಿವರಾಜ್ ಕುಮಾರ್ ಅವರು ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಏನೇ ಮಾತಾಡಕ್ ಹೋದ್ರು ನಾವು ಏನ್ ಮಾಡ್ತೀವಿ ಸರಿನಾ ಅಂತ ನಾವು ಯೋಚನೆ ಮಾಡ್ತೀವಿ. ಅದು ಬಿಟ್ಟರೆ ನಾವೇನು ಹೇಳಕ್ಕಾಗಲ್ಲ. ಯಾಕಂದ್ರೆ ನೋವಾಗುತ್ತೆ. ಯಾಕಪ್ಪ ಹಿಂಗಾಯ್ತು ಅಂತ ಬೇಸರ ಆಗುತ್ತೆ. ಆ ಫ್ಯಾಮಿಲಿಗಾಗಲಿ ಇಲ್ಲ ದರ್ಶನ್ ಅವ್ರ ಫ್ಯಾಮಿಲಿಗಾಗಲಿ ಎಲ್ಲರಿಗೂ ಅಷ್ಟೇ. ಫೀಲ್ ಸ್ಯಾಡ್ ಫಾರ್ ಸನ್. ಬಹುಶಃ ಏನು ಮಾಡೋಕ್ಕಾಗಲ್ಲ. ಫೇಸ್ ಎವ್ರಿಥಿಂಗ್ ಪಾರ್ಟ್ ಆಫ್ ಫೇಸ್. ನೋಡೋಣ, ಅದು ಇವಾಗ ಆಲ್ರೆಡಿ ಅವರು ಅಧ್ಯಕ್ಷರಾಗಿ ಏನಾಗಬೇಕು, ನ್ಯಾಯ ಏನಿದೆಯೋ ಅದು ಖಂಡಿತ ಆಗೇ ಆಗುತ್ತೆ ಅಷ್ಟೇ. ಇದ್ರ ಮೇಲೆ ಏನು ಹೇಳಕ್ ಇಷ್ಟಪಡಲ್ಲ. ಓನ್ಲಿ ಥಿಂಗ್ ಇಸ್ ಫೇಟ್. ಏನೇ ಮಾತಾಡಕ್ ಹೋದ್ರು ನಾವು ಏನ್ ಮಾಡ್ತೀವಿ ಸರಿನಾ ಅಂತ ನಾವು ಯೋಚನೆ ಮಾಡ್ತೀವಿ. ಅದು ಬಿಟ್ಟರೆ ನಾವೇನು ಹೇಳಕ್ಕಾಗಲ್ಲ. ಯಾಕಂದ್ರೆ ನೋವಾಗುತ್ತೆ. ಯಾಕಪ್ಪ ಹಿಂಗಾಯ್ತು ಅಂತ ಬೇಸರ ಆಗುತ್ತೆ. ಆ ಫ್ಯಾಮಿಲಿಗಾಗಲಿ ಇಲ್ಲ ದರ್ಶನ್ ಅವ್ರ ಫ್ಯಾಮಿಲಿಗಾಗಲಿ ಎಲ್ಲರಿಗೂ ಅಷ್ಟೇ. ಫೀಲ್ ಸ್ಯಾಡ್ ಫಾರ್ ಸನ್. ಬಹುಶಃ ಏನು ಮಾಡೋಕ್ಕಾಗಲ್ಲ. ಫೇಸ್ ಎವ್ರಿಥಿಂಗ್ ಪಾರ್ಟ್ ಆಫ್ ಫೇಸ್. ನೋಡೋಣ, ಅದು ಇವಾಗ ಆಲ್ರೆಡಿ ಅವರು ಅಧ್ಯಕ್ಷರಾಗಿ ಏನಾಗಬೇಕು, ನ್ಯಾಯ ಏನಿದೆಯೋ ಅದು ಖಂಡಿತ ಆಗೇ ಆಗುತ್ತೆ ಅಷ್ಟೇ. ಇದ್ರ ಮೇಲೆ ಏನು ಹೇಳಕ್ ಇಷ್ಟಪಡಲ್ಲ. ಓನ್ಲಿ ಥಿಂಗ್ ಇಸ್ ಫೇಟ್. ಏನೇ ಮಾತಾಡಕ್ ಹೋದ್ರು ನಾವು ಏನ್ ಮಾಡ್ತೀವಿ ಸರಿನಾ ಅಂತ ನಾವು ಯೋಚನೆ ಮಾಡ್ತೀವಿ. ಅದು ಬಿಟ್ಟರೆ ನಾವೇನು ಹೇಳಕ್ಕಾಗಲ್ಲ. ಯಾಕಂದ್ರೆ ನೋವಾಗುತ್ತೆ. ಯಾಕಪ್ಪ ಹಿಂಗಾಯ್ತು ಅಂತ ಬೇಸರ ಆಗುತ್ತೆ. ಆ ಫ್ಯಾಮಿಲಿಗಾಗಲಿ ಇಲ್ಲ ದರ್ಶನ್ ಅವ್ರ ಫ್ಯಾಮಿಲಿಗಾಗಲಿ ಎಲ್ಲರಿಗೂ ಅಷ್ಟೇ. ಫೀಲ್ ಸ್ಯಾಡ್ ಫಾರ್ ಸನ್. ಬಹುಶಃ ಏನು ಮಾಡೋಕ್ಕಾಗಲ್ಲ. ಫೇಸ್ ಎವ್ರಿಥಿಂಗ್ ಪಾರ್ಟ್ ಆಫ್ ಫೇಸ್. ನೋಡೋಣ, ಅದು ಇವಾಗ ಆಲ್ರೆಡಿ ಅವರು ಅಧ್ಯಕ್ಷರಾಗಿ ಏನಾಗಬೇಕು, ನ್ಯಾಯ ಏನಿದೆಯೋ ಅದು ಖಂಡಿತ ಆಗೇ ಆಗುತ್ತೆ ಅಷ್ಟೇ. ಇದ್ರ ಮೇಲೆ ಏನು ಹೇಳಕ್ ಇಷ್ಟಪಡಲ್ಲ. ಓನ್ಲಿ ಥಿಂಗ್ ಇಸ್ ಫೇಟ್.